ನಾನಿವಾಗ ನಿಮಗೆ ಹೆಣ್ಣು ಹೇಗೆ ಸೃಷ್ಟಿಯಾದಳು ಮತ್ತು ಅವಳ ಶಕ್ತಿ ಏನು ಅಂತ ಹೇಳೋದನ್ನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ದೇವರು ಹೆಣ್ಣನ್ನು ಸೃಷ್ಟಿಸಿದ್ದು ಹೀಗೆ. ದೇವರು ಹೆಣ್ಣನ್ನು ಸೃಷ್ಟಿ ಮಾಡಿದಾಗ 6 ದಿನ ಸರಿ ರಾತ್ರಿವರೆಗೂ ಸತತ ಕೆಲಸ ಮಾಡಿದ. ಆಗ ಅಲ್ಲಿಗೆ ಒಬ್ಬಳು ದೇವತೆ ಬರ್ತಾಳೆ. ಆ ದೇವತೆ ದೇವರನ್ನ ಕೇಳ್ತಾಳೆ, ದೇವ ಏನಕ್ಕೆ ನೀನು ಈಕೆಯನ್ನು ಸೃಷ್ಟಿಸೋಕೆ ಇಷ್ಟೊಂದು ಸಮಯ ವ್ಯತ್ಯಯ ಮಾಡ್ತಿದ್ಯಾ ಅಂತ ಹೇಳಿ ಅಂತ. ಅದಕ್ಕೆ ದೇವ ಹೇಳ್ತಾನೆ, ಇವಳನ್ನು ಸೃಷ್ಟಿಸಲು ನಾನು ಏನೇನು ಅಂಶನ ಒಳಗೊಂಡಿದ್ದೀನಿ ಅಂತ ನೀನು ನೋಡಿದ್ಯಾ ಅಂತ ಹೇಳಿ ಅಂತ ಆ ದೇವತೆ ಕೇಳ್ತಾಳೆ. ಆಗ ಆ ದೇವತೆ ಕೂಡ ಹೇಳ್ತಾಳೆ ಏನೇನು ಅಂಶ ಅಂತ. ಇವಳು ಎಲ್ಲ ಥರದ ಪಾಕ ಬಲ್ಲೋಳಾಗಬೇಕು, 10 ಮಕ್ಕಳನ್ನು ಒಂದೇ ಸಮಯದಲ್ಲಿ ಸಮಾಧಾನ ಮಾಡಬೇಕು, ಅದಕ್ಕೆ ಅವಳಿಗೆ ಶಕ್ತಿ ಬೇಕು ಅಂತ ಹೇಳಿ ದೇವ ಹೇಳ್ತಾನೆ. ಆ ಮಕ್ಕಳು ಬಿದ್ದು ಗಾಯಗೊಂಡ್ರು ಮತ್ತೆ ಅವ್ರಿಗೆ ಹೃದಯಾಘಾತ ಆದರೂ ಇವಳನ್ನ ಅಪ್ಕೊಂಡು ಸಾಂತ್ವನ ನೀಡೋ ಅಂಥ ಶಕ್ತಿಶಾಲಿ ಆಗಿರಬೇಕು ಈ ಹೆಣ್ಣು. ಇವೆಲ್ಲನೂ ಅವಳು 2 ಕೈಯಿಂದನೇ ಮಾಡಬೇಕು. ಅಷ್ಟೇ ಅಲ್ಲ, ಅವಳಿಗೆ ಅನಾರೋಗ್ಯ ಉಂಟಾದರೂ ಅವಳಿಗೆ ಮದ್ದು ತಗೊಂಡು ಹುಷಾರಾಗಬೇಕು ಅಂತ ಹೇಳಿ ಅಂತ ದೇವ ಹೇಳ್ತಾನೆ. ದೇವರಿಗೆ ಅದನ್ನು ಹೇಳಿದಾಗ ದೇವತೆ ಕೇಳ್ತಾಳೆ ಅಚ್ಚರಿಯಿಂದ, ನನಗೆ ಸಂತೋಷ ಆಯಿತು, ಆದರೆ ಅವಳು 2 ಕೈಯಲ್ಲಿ ಇದನ್ನೆಲ್ಲ ಮಾಡೋಕ್ಕಾಗತ್ತಾ ಅಂತ ಹೇಳಿ ಅಂತ ಆ ಹೆಣ್ಣನ್ನ ಬಂದು ಮುಟ್ಟುತ್ತಾಳೆ. ಆ ಸೃಷ್ಟಿನ ಬಂದು ಮುಟ್ಟಿದಾಗ ಅವಳ ದೇಹ ತುಂಬ ಮೃದುವಾಗಿರುತ್ತೆ. ಆದರೆ ದೇವರಿಸಲಾರದಷ್ಟು ಶಕ್ತಿ ಇರುತ್ತೆ, ತುಂಬ ಸ್ವಭಾವದವಳಾಗಿರ್ತಾಳೆ. ಎಲ್ಲ ಕೆಲಸವನ್ನು ತುಂಬಾ ಚೆನ್ನಾಗಿ ಮಾಡ್ತಾಳೆ. ಯಾವುದೇ ಸಮಯದಲ್ಲೂ ಕುಗ್ಗದೆ ಎಲ್ಲರನ್ನೂ ಇವಳು ಸಂಭಾಳಿಸ್ತಾಳೆ. ಆಗ ದೇವತೆ ಅವಳನ್ನು ಮುಟ್ಟಿ ಇದರಿಂದ ನೀರು ಸೋರ್ತಾ ಇದೆ ಅಂತ ಹೇಳ್ತಾಳೆ. ಅದಕ್ಕೆ ದೇವ ಹೇಳ್ತಾನೆ, ಅದು ನೀರಲ್ಲ, ಕಣ್ಣೀರು. ಈಕೆ ಅನುಮಾನ, ಪ್ರೇಮ, ಒಂಟಿತನ, ನೋವು, ಅಪಮಾನ ಎಲ್ಲ ಟೈಮಲ್ಲೂ ಅಳ್ತಾಳೆ ಅಂತ ಸಂತೋಷದಿಂದ ಹೆಣ್ಣು ಒಂದು ಅದ್ಭುತ ಸೃಷ್ಟಿ ಎಂದು ಹೇಳುತ್ತಾಳೆ. ಪ್ರತಿ ವಿಷಯದ ಮೇಲೂ ಅವಳದೇ ಅಭಿಪ್ರಾಯ, ಅವಳ ನಿರ್ಧಾರ, ಅವಳ ಶಕ್ತಿನ ನಾವು ನೋಡ್ತೀವಿ ಅಂತ ಹೇಳಿ ಅಂತ ನಮ್ಮದವ್ರ ಪರವಾಗಿ ನಿಲ್ತಾಳೆ ಮತ್ತು ಅವ್ರ ಪರವಾಗಿ ಹೋರಾಡ್ತಾಳೆ. ಸಂತಸದ ಮತ್ತು ಪ್ರೀತಿಯ ಚಿಲುಮೆ ಅವಳು. ಚಿರಬೇಕು ಎನ್ನಿಸಿದಾಗಲೂ ಮುಗುಳ್ನಗಬಲ್ಲಳು, ಇವಳು ಅಳಬೇಕೆನ್ನಿಸಿದಾಗಲೂ ಹಾಡಬಲ್ಲಳು, ಸಂತಸವಾದಾಗ ಅಲಬಲ್ಲಳು, ತನಗೆ ಹೆದರಿಕೆಯಾದಾಗ ಸಹ ನಗಬಲ್ಲಳು. ಅವಳಿಗೆ ದೇವತೆ ಕೇಳುತ್ತಾಳೆ, ಇವಳು ಪರಿಪೂರ್ಣ ಮರೆತು ಹೋಗಿ ದೇವ ಹೇಳುತ್ತಾನೆ, ಓ ಹೆಣ್ಣಿಲ್ಲ, ನಿನ್ನದು ಸದಾಕಾಲದ ವಿಸ್ಮಯ ಅದ್ಭುತ, ಎಲ್ಲ ಹೆಣ್ಣು ಮಕ್ಕಳಿಗೂ ನಮನಗಳು.